ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಗೆ ಸ್ವಾಗತ. ನಿನ್ನೆ ಒಂದು ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಟ್ಟಿದ್ದೆ. ಒಂದು ಮೆಡಿಕಲ್ ಟೆಸ್ಟ್ಗೆ ಯಾರೆಲ್ಲ ಅಟೆಂಡ್ ಆಗಿದ್ರೋ ಅಂಥ ವಿದ್ಯಾರ್ಥಿಗಳಿಗೆ PWDದು ಒಂದು ಎಲಿಜಿಬಿಲಿಟಿ ಲೀಸ್ಟ್ ಆದರೆ ರಿಲೀಸ್ ಆಗಿದೆ. ಸೊ ಈಗ KE ಕಡೆಯಿಂದ ಅಪ್ಡೇಟ್ಸ್ ಆದರೆ ಶುರುವಾಗುತ್ತೆ. UGCET ಕೌನ್ಸ್ಲಿಂಗು ಮುಗ್ದಿರೋದ್ರಿಂದ ನೆಕ್ಸ್ಟು ನಿಮಗೆ ಆಪ್ಷನ್ ಎಂಟ್ರಿ ಇದೇ ತಿಂಗಳು ಕೊನೆಗಾದರೆ ಶುರುವಾಗುತ್ತೆ ಅಂತ. ಅದೇ ರೀತಿ ಈಗ ಇವತ್ತು ಒಂದು ನಿಮಗೆ PGCET 2025 ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿದು ಶೆಡ್ಯೂಲ್ ಆದರೆ ರಿಲೀಸ್ ಮಾಡಿದ್ದಾರೆ. ಇನ್ನೂ ಆಪ್ಷನ್ ಎಂಟ್ರಿ ಆದರೆ ಸ್ಟಾರ್ಟ್ ಆಗಿಲ್ಲ, ಆದರೆ ಶೆಡ್ಯೂಲ್ ಆದರೆ ರಿಲೀಸ್ ಮಾಡಿದ್ದಾರೆ. ಯಾವಾಗಿಂದ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಹಾಗೆ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಹಾಗೆ ಚಾಯ್ಸ್ ಎಂಟ್ರಿ ಯಾವಾಗ ಮಾಡ್ಬೋದು ಅಂತ ಅದ್ರ ಬಗ್ಗೆ ಎಲ್ಲನೂ ಕಂಪ್ಲೀಟಾಗಿ ಯಾವ ರೀತಿ ಅದರ ಪ್ರೋಸೆಸ್ ಇರುತ್ತೆ ಅಂತ ನಿಮಗೆ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಈ ವಿಡಿಯೋಲಿ. ಹಾಗೆ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅಂದರೆ ಏನು ಅಂತಲೂ ಈ ವಿಡಿಯೋಲ್ಲಾದರೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಲ್ಲಿ ತಪ್ಪದೇ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ಇದರಿಂದ ನಿಮಗೆ ಕಂಟಿನ್ಯೂಯಸ್ ಆಗಿ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸು ಹಾಗೆ ಕೌನ್ಸ್ಲಿಂಗ್ ಅಪ್ಡೇಟ್ಸು ಅಪ್ ಟು ನೀವು ಅಡ್ಮಿಷನ್ ಆಗೋ ತನಕ ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಶುರು ಮಾಡೋಣ. ನೋಡಿ, ಮೊದಲಿಗೆ ಸುಮಾರು ವಿದ್ಯಾರ್ಥಿಗಳು ಕೇಳ್ತಿರೋದು, ಸರ್ ಕನ್ಫರ್ಮೇಷನ್ ಸ್ಲಿಪ್ ಅಂದರೆ ಏನು? ಈಗಾಗಲೇ ನಾವು ಒಂದು ಕ್ಲೈಮ್ ಸ್ಲಿಪ್ ಆದರೆ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ, ಮತ್ತೆ ಈಗ ಕನ್ಫರ್ಮೇಷನ್ ಸ್ಲಿಪ್ ಅಂತ ಒಂದು ಹೇಳ್ತಿದ್ದಾರಲ್ಲ, 24/9/2025 2 ಗಂಟೆ ನಂತರ ಆದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅದಂದರೆ ಏನು ಅಂತ ಕೇಳ್ತಿದ್ದಾರೆ. ನೋಡಿ, ಕನ್ಫರ್ಮೇಷನ್ ಸ್ಲಿಪ್ ಅಂದರೆ ಏನೂ ಇಲ್ಲ. ನಿಮಗೆ ಈಗ ಆಲ್ರೆಡಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೆ ಆಗಿದೆ, ಅದರಿಂದ ನೀವು ಕ್ಲೈಮ್ ಸ್ಲಿಪ್ ಆದರೆ ಪಡ್ಕೊಂಡಿರ್ತೀರ. ಅದಾದ ನಂತರ ಈಗ ನಿಮ್ಮ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೇಲೆ ಈಗ PWD ಇದು ಆಗಿರ್ಬೋದು, ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ದು, ಹಾಗೆ ಎಲ್ಲ ಕ್ಲಾಸ್ ಎ ಅಂತ ಏನಾದರೆ ಮೆನ್ಷನ್ ಮಾಡಿರ್ತೀರ ನೀವು ಅಪ್ಲಿಕೇಶನ್ನೆಲ್ಲ ಹಾಕಿದಾಗ, ಅದ್ರ ಬೇಸಿಸ್ ಮೇಲೆ, ಹಾಗೆ ನಿಮ್ಮ ಡಿಗ್ರಿಯಲ್ಲಿ ಎಲ್ಲ ಸೆಮಿಸ್ಟರ್ದು ಇಲ್ಲಿ ನೋಡ್ಬೋದು, ಶುಡ್ ಹ್ಯಾವ್ ಒಬ್ಟೈನ್ 50% ಆಫ್ ಅಗ್ರಿಗೇಟ್ ಮಿನಿಮಮ್ ಮಾರ್ಕ್ಸ್ ಟೇಕನ್ ಟುಗೆದರ್ ಇನ್ ಆಲ್ ಸಬ್ಜೆಕ್ಟ್ಸ್ ಫಾರ್ ಆಲ್ ದಿ ಇಯರ್ಸ್ ಆಫ್ ದಿ ಡಿಗ್ರಿ ಎಕ್ಸಾಮಿನೇಷನ್. ಯಾರಾದರೂ ಜನರಲ್ ಮೆರಿಟು ಹಾಗೆ OBC ವಿದ್ಯಾರ್ಥಿಗಳಿದ್ರೆ ಅಂಥ ವಿದ್ಯಾರ್ಥಿಗಳು ನಿಮ್ಮ ಡಿಗ್ರಿ ಎಕ್ಸಾಮಿನೇಷನ್ಸಲ್ಲಿ ಎಲ್ಲ ಇಯರ್ಸಲ್ಲೂ ಎಲ್ಲ ಸೆಮಿಸ್ಟರಲ್ಲೂ ಒಂದು 50% ಅಗ್ರಿಗೇಟು ಮಿನಿಮಮ್ ಮಾರ್ಕ್ಸ್ ಆದರೆ ತೆಗೆದಿರಬೇಕಾಗುತ್ತೆ. ಹಾಗೆ 45% ಒಂದು ಯಾರಾದರೂ SC ST ಹಾಗೆ ಕ್ಯಾಟಗರಿ 1 ವಿದ್ಯಾರ್ಥಿಗಳಿದ್ರೆ ಅಂಥ ವಿದ್ಯಾರ್ಥಿಗಳು ನಿಮ್ಮ ಡಿಗ್ರಿಯಲ್ಲಿ ಅಷ್ಟೊಂದು ಮಾರ್ಕ್ಸು 45% ಆದರೆ ನೀವು ತೆಗೆದಿದ್ರೆ ಮಾತ್ರ ಮಿನಿಮಮ್ ಅಷ್ಟನ್ನು ತೆಗೆದಿರಬೇಕು. ಇಲ್ಲಾಂದರೆ ನೀವು ಎಲಿಜಿಬಿಲಿಟಿ ಆದರೆ ಇರೋದಿಲ್ಲ. ಈ ಎಲಿಜಿಬಿಲಿಟಿ ಬೇಸ್ಡ್ ಮೇಲೆ ನಿಮಗೆ ಒಂದು ಫೈನಲ್ ಆಗಿ ಕನ್ಫರ್ಮೇಷನ್ ಸ್ಲಿಪ್ ಆದರೆ ಕೊಡ್ತಾರೆ. ಅದರಲ್ಲಿ ಈ ಹಿಂದೆಯೇ ಕೊಟ್ಟಂಗೆ ನಿಮಗೆ ಆಪ್ಷನ್ ಎಂಟ್ರಿ ನಂಬರು ಹಾಗೆ ನಿಮಗೆ ಆಪ್ಷನ್ ಎಂಟ್ರಿಗೆ ಬೇಕಾಗಿರೋ ಲಾಗಿನ್ ಡೀಟೇಲ್ಸ್ ಆದರೆ ಇರುತ್ತೆ. ಹಾಗೆ ನಿಮ್ಮ ಎಲಿಜಿಬಿಲಿಟಿ ಲೀಸ್ಟ್ ಆದರೆ ಇರುತ್ತೆ. ಈಗಾಗಲೇ ಯಾವ ರೀತಿ ಆದರೆ ನೀವು ಕ್ಲೈಮ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರೋ ಅದೇ ರೀತಿ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪು ಬಿಟ್ಟಾಗ ನಾನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ. ಆ ರೀತಿ ನೀವು ಡೌನ್ಲೋಡ್ ಮಾಡಿಕೊಂಡು ಕ್ಲೈಮ್ ಸ್ಲಿಪ್ನ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡ್ಕೋಬೇಕಾಗುತ್ತೆ. ನಾನು ಈ ಹಿಂದೆನೂ ಸುಮಾರು ಸಲ ಆದರೆ ಹೇಳಿದ್ದೆ, ನೀವು ಈ ರೀತಿ ಒಂದು ಸೀಟ್ ಮ್ಯಾಟ್ರಿಕ್ಸು ಹಾಗೆ ಈ ಹಿಂದಿನ ಕಟ್ ಆಫ್ ರ್ಯಾಂಕಿಂಗ್ ಆದರೆ ತಗೊಂಡು ನೀವು ಆದರೆ ಒಂದು ಒಂದು ಲೀಸ್ಟ್ ಆದರೆ ರೆಡಿ ಮಾಡಿಟ್ಕೊಳ್ಳಿ, ಯಾವ ಕಾಲೇಜಸ್ಗೆ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ರೋ ಅಂತ. ಈಗ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಒಂದು ಲೀಸ್ಟ್ ಆದರೆ ರೆಡಿ ಮಾಡಿಟ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ಶೆಡ್ಯೂಲ್ ಬಗ್ಗೆ ಆದರೆ ನೋಡೋಣ. ಇಲ್ಲಿ ನೋಡ್ಬೋದು, ಆಪ್ಷನ್ ಎಂಟ್ರಿ ಪೋರ್ಟಲ್ ವಿಲ್ ಬಿ ಎನೇಬಲ್ಡ್ ಫ್ರಮ್ 24/9/2025. 24ನೇ ತಾರೀಕು ಇದೇ ತಿಂಗಳು ಆದರೆ ಆಪ್ಷನ್ ಎಂಟ್ರಿ ಆದರೆ ಶುರುವಾಗುತ್ತೆ ಅಂತ ಕೊಟ್ಟಿದ್ದಾರೆ ಫಸ್ಟ್ ರೌಂಡ್ಗೆ. ಇಲ್ಲಿ ಆಪ್ಷನ್ ಎಂಟ್ರಿ ನೀವು ಏನಾದರೆ ಪ್ರಿಯಾರಿಟಿ ವೈಸ್ ಆದರೆ ಕೊಡಬೇಕಾಗುತ್ತೆ. ನಿಮ್ಮದು ಯಾವುದಾದ್ರೆ 100% ಈ ಕಾಲೇಜ್ ನಮಗೆ ಸಿಗಬೇಕು ಅಂತ ಅಂದ್ಕೊಂಡಿದ್ರು ಅಂಥ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿ ಆದರೆ ಕೊಡಬೇಕಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಒಂದು ಇದಾದರೆ ಪರವಾಗಿಲ್ಲ, ಇದಾದರೆ ಪರವಾಗಿಲ್ಲ ಅಂತ ಒಂದು 90% 80% ಆ ರೀತಿ ನಿಮ್ಮ ಪ್ರಿಯಾರಿಟಿ ವೈಸ್ ಆದರೆ ನೀವು ಸೆಲೆಕ್ಟ್ ಆದರೆ ಮಾಡಬೇಕಾಗುತ್ತೆ. ನಂಬರ್ ಆಫ್ ಆಪ್ಷನ್ಸು ನೀವು ಅನ್ಲಿಮಿಟೆಡ್ ಎಷ್ಟಾದರೂ ಕೊಡ್ಬೋದು, ಇಷ್ಟೇ ಅಂತ ಲಿಮಿಟ್ ಆದರೆ ಇಲ್ಲ. ಯಾರಾದರೂ ಒಂದು MBA MCA ಇಲ್ಲ MBA MTech ಈ ರೀತಿ ಎರಡೆರಡು ಎಕ್ಸಾಮ್ ಬರೆದಿದ್ರು ನೀವು ಅದನ್ನು ಕಾಲೇಜಸ್ನ ಸೆಲೆಕ್ಟ್ ಮಾಡ್ಬೋದು. ಆದರೆ ನಿಮಗೆ ಯಾವುದಾದ್ರೂ ಒಂದು ಕೋರ್ಸ್ಗೆ MBA ಇಲ್ಲ MTech ಇಲ್ಲ MBA ಇಲ್ಲ MCA ಯಾವುದಾದ್ರೂ ಒಂದು ಕೋರ್ಸ್ದು ಸೀಟ್ ಅಷ್ಟೇ ಅಲಾಟ್ ಆಗುತ್ತೆ. ನೀವು ಎಷ್ಟೇ ಕಾಲೇಜಸ್ ಎಂಟರ್ ಮಾಡಿದ್ರು ಒಂದು ಸೀಟ್ ಆದರೆ ಅಲಾಟ್ ಆಗುತ್ತೆ. ಅದಾದ ನಂತರ ನೀವು ಚಾಯ್ಸ್ ಎಂಟ್ರಿ ಎಲ್ಲ ಮಾಡಬೇಕಾಗುತ್ತೆ. ಅದ್ರದ್ದು ನೋಡೋಣ. ಆಪ್ಷನ್ ಎಂಟ್ರಿ ನೋಡಿ, ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸು ಫ್ರಮ್ 11 AM ಆನ್ 24/9/2025 ಇಂದ ನಿಮಗೆ 24ರಿಂದ 28ನೇ ತಾರೀಕುವರೆಗೂ ಆದರೆ ನಿಮಗೆ ಮಿಡ್ ನೈಟು
11:59ವರೆಗೂ ಆದರೆ ನಿಮಗೆ ಟೈಮ್ ಆದರೆ ಇರುತ್ತೆ. ಅಷ್ಟರೊಳಗಡೆ ಆದರೆ ನೀವು ಆಪ್ಷನ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಇದಾದ ನಂತರ ಪಬ್ಲಿಕೇಶನ್ ಆಫ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಏನಾದರೆ ಈ ಹಿಂದೆ ಎಲ್ಲ ಒಂದು ಪ್ರೊವಿಷನಲ್ ರಿಸಲ್ಟ್ಸು ಹಾಗೆ ಮಾರ್ಕ್ ಅಲಾಟ್ಮೆಂಟ್ ಒಂದು ಮಾದರಿ ನಿಮಗೆ ರಿಸಲ್ಟ್ ಆದರೆ ಯಾವ ರೀತಿ ಅಂದರೆ ಇರುತ್ತೆ ಅಂತ, ನಿಮಗೆ ಯಾವ ಕಾಲೇಜ್ ಆದರೆ ಸಿಗುತ್ತೆ ಅಂತ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಕೊಡ್ತಾರೆ. ಒಂದು ಕಂಪ್ಯೂಟರ್ ಬೇಸ್ಡು ಆಲ್ಗಾರಿದಮ್ ಮೇಲೆ ಡಿಸೈನ್ ಆಗುತ್ತೆ ಇದೆಲ್ಲ. ನಿಮಗೆ ಸೀಟ್ ಅಲಾಟ್ಮೆಂಟು ಮಾರ್ಕ್ ಅಲಾಟ್ಮೆಂಟಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಂತ ಕಟ್ ಆಫ್ ರ್ಯಾಂಕಿಂಗ್ ಬೇಸ್ ಮೇಲೆ ನಿಮಗೆ 29/9/2025 ಆಫ್ಟರ್ 2 PM ಒಂದು 2 ಗಂಟೆ ನಂತರ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸು ಬಿಡ್ತಾರೆ ಅಂತ ಹೇಳಿದರೆ, ಯೂಶ್ವಲಿ ಈವ್ನಿಂಗ್ ಟೈಮ್ ಆದರೆ ಬಿಡ್ತಾರೆ, ಒಂದು ಅರೌಂಡ್ 4 PM ಇಲ್ಲ 6 PM ನಂತರ. ನೋಡೋಣ ಈ ಸರಿ ಒಂದು ಮಧ್ಯಾಹ್ನ ಬಿಡ್ತಾರಾ ಅಂತ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೋ ಆಲ್ಮೋಸ್ಟು ಒಂದು 90% ಅದೇ ಕಾಲೇಜು ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲೂ ಸಿಗೋ ಚಾನ್ಸಸ್ ಆದರೆ ಇರುತ್ತೆ. ಸೊ ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ಸೀಟ್ ಆದರೆ ಸಿಗುತ್ತೆ ಅಂತ. ಇದಾದ ನಂತರ ಇನ್ ಕೇಸ್ ನಿಮಗೆ ಯಾವುದು ಸೀಟ್ ಅಲಾಟ್ ಆಗಲಿಲ್ಲ ಅಂದರೆ, ಹಾಗೆ ನಿಮಗೆ ಇಷ್ಟ ಇಲ್ಲದೆ ಇರೋ ಕಾಲೇಜಸ್ ಏನಾದರೂ ಆಲ್ಟರ್ ಮಾಡಬೇಕಂದ್ರೆ, ಹಾಗೆ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ನೋಡ್ಬೋದು, ಆಯ್ಕೆಗಳನ್ನು ಬದಲಾಯಿಸಲು ಅವಕಾಶ. ಅಭ್ಯರ್ಥಿಗಳು ಹಣಕ್ಕೂ ಸೀಟು ಹಂಚಿಕೆ ನಂತರ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಆದ ನಂತರ ನೀವು ಆಲ್ಟರ್ ಮಾಡಬೇಕಾದ್ರೆ ಕಾಲೇಜಸ್ನ ಪ್ರಿಯಾರಿಟಿ ರೀಆರ್ಡರ್ ಮಾಡಬೇಕಾದ್ರೆ, ಹಾಗೆ ಡಿಲೇಟ್ ಮಾಡಬೇಕಾದ್ರೆ, ಹಾಗೆ ಆ್ಯಡ್ ಮಾಡಬೇಕಂದ್ರೂ ನೀವು ಕೋರ್ಸಸ್ನ ಆ್ಯಡ್ ಮಾಡಿಕೊಂಡು ಲೀಸ್ಟ್ ಆದರೆ ಒಂದು ಮತ್ತೆ ನೀವು ರಿಯಲ್ ಅಲಾಟ್ಮೆಂಟ್ಗೆ ಅದೇ ಎಷ್ಟು ಕಾಲೇಜಸ್ ಬೇಕೋ ಅದನ್ನು ಪ್ರಿಯಾರಿಟಿ ವೈಸು ರೀಆರ್ಡರ್ ಮಾಡಿಕೊಂಡು ಬಿಡ್ಬೋದು. ಅದಕ್ಕೆ ನಿಮಗೆ ಒಂದು 29/9/2025 5 ಗಂಟೆಯಿಂದ ಒಂದು 3/10/2025 ಅಕ್ಟೋಬರ್ 3 ಒಂದು 11 AM ಆದರೆ ನಿಮಗೆ ಟೈಮ್ ಇರುತ್ತೆ. ಇದು ಎಕ್ಸಾಕ್ಟ್ ಶೆಡ್ಯೂಲು. ಆದರೆ ಇದರಲ್ಲಿ ನಿಮಗೆ ರಿಸಲ್ಟ್ಸ್ ಎಲ್ಲ ಬರೋದು ಒಂದು 1 or 2 ಡೇಸ್ ಎಲ್ಲ ಆ ಕಡೆ ಈ ಕಡೆ ಆಗ್ಬೋದು. ಯೂಶ್ವಲಿ ಆ ರೀತಿ ಆಗ್ತಿತ್ತು ಗೌರ್ಮೆಂಟ್ ಕಾಲೇಜಸ್ ಎಲ್ಲ ಇರೋದ್ರಿಂದ. ನೋಡಿ ಈಗ ಒಂದು ಫಸ್ಟ್ ರೌಂಡ್ ಶೆಡ್ಯೂಲು ಏನಂದರೆ ಅಲಾಟ್ಮೆಂಟ್ ಶೆಡ್ಯೂಲ್ ಬಿಟ್ಟಿದ್ರು, ಅದ್ರ ಪ್ರಕಾರ ಆದರೆ ನೋಡೋಣ. ಮುಂದೆ ಏನಾದರೂ ಪೋಸ್ಟ್ಪೋನ್ ಆದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದಾದ ನಂತರ ಮೊದಲನೇ ಸುತ್ತಿನ ಫಸ್ಟ್ ರೌಂಡು ರಿಯಲ್ ಸೀಟ್ ಅಲಾಟ್ಮೆಂಟು ಪ್ರೊವಿಷನಲ್ ರಿಸಲ್ಟ್ ಆದರೆ ಅದು 3/10/2025 ಆಫ್ಟರ್ 5 PM ಅಂದರೆ ಬಿಡ್ತಾರೆ ಅಂತ ಹೇಳಿದರೆ. ಅದಾದ ನಂತರ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟು ಇದಾದರೆ ಫೈನಲ್ಲು. ನೀವು ಏನಾದರೆ ಮಾರ್ಕ್ ಅಲಾಟ್ಮೆಂಟು ಪ್ರೊವಿಷನಲ್ ರಿಸಲ್ಟಲ್ಲಿ ಸಿಕ್ಕಿರುತ್ತೋ ಆ ಕಾಲೇಜ್ನ ತಗೊಂಡು ನೀವು ಕಾಲೇಜ್ಗೆ ಆದರೆ ಅಡ್ಮಿಷನ್ಗೆ ಮಾಡೋಕ್ಕೆ ಬರೋದಿಲ್ಲ. ರಿಯಲ್ ಅಲಾಟ್ಮೆಂಟಲ್ಲಿ ಫೈನಲ್ ರಿಸಲ್ಟ್ಸಲ್ಲಿ ಯಾವುದಾದ್ರೂ ಸೀಟ್ ಸಿಗುತ್ತೋ ಆ ಕಾಲೇಜ್ನ ನೀವು ಪ್ರಿಂಟೌಟ್ ತೊಗೊಂಡು ಏನಾದರೂ ನೀವು ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ, ಫೀಸ್ ಪೇ ಮಾಡಿ. ಅದಕ್ಕೆ ನೋಡಿ, ಒಂದು ರಿಯಲ್ ಅಲಾಟ್ಮೆಂಟು 4/10/2025 ಆಫ್ಟರ್ 4 PM ಆದರೆ ನಿಮಗೆ ರಿಸಲ್ಟ್ಸ್ ಆದರೆ ಪಬ್ಲಿಷ್ ಆಗುತ್ತೆ. ಅದಾದ ನಂತರ ನಿಮಗೆ ಆ ಕಾಲೇಜ್ ಸಿಕ್ಕಿರೋದು ಸ್ಯಾಟಿಸ್ಫೈ ಆಗಿದ್ದರೆ ನೀವು ಚಾಯ್ಸ್ 1 ಮಾಡ್ಬೋದು. ಆ ಚಾಯ್ಸ್ ಎಂಟ್ರಿ ಬಗ್ಗೆ ನಾನು ಹಿಂದೆನೂ ಸುಮಾರು ವರ್ಷಗಳಿಂದ ಒಂದು 23 ಆಗಿರ್ಬೋದು BGCET 24 ವೀಡಿಯೋಸ್ ಮಾಡಿದ್ದೀನಿ. ಬೇಕಾದರೆ ಈ ವರ್ಷವೂ ಒಂದು ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ಡೆಡಿಕೇಟೆಡ್ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಚಾಯ್ಸ್ 1 ಅಂದರೆ ಏನು, ಚಾಯ್ಸ್ 2 ಅಂದರೆ ಏನು, ಚಾಯ್ಸ್ 3, ಚಾಯ್ಸ್ 4 ಅಂದರೆ ನೀವು ಕಾಮೆಂಟ್ ಮುಖಾಂತರ ಅದರ ತಿಳಿಸಿ. ಹೆಚ್ಚು ಜನ ಬೇಕು ಅಂದರೆ ಅದ್ರ ಬಗ್ಗೆನೂ ವೀಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲಿ ಚಾಯ್ಸ್ 1 ಯಾರಾದರೆ ಒಂದು ಸೆಲೆಕ್ಟ್ ಮಾಡ್ತಾರೋ ಅಂಥ ವಿದ್ಯಾರ್ಥಿಗಳು 4/10/2025ರಿಂದ 7/10/2025 ಒಳಗಡೆ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಪೇರೆಂಟ್ಸ್ ಜೊತೆ ಎಲ್ಲ ನೀವು ಡಿಸ್ಕಸ್ ಮಾಡಿ ನೀವು ಚಾಯ್ಸ್ ಎಂಟ್ರಿ ಮಾಡಿದ್ರೆ, ಒಮ್ಮೆ ಚಾಯ್ಸ್ ಎಂಟ್ರಿ ಮಾಡಿದ್ರೆ ನೀವು ಆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ 4ರಿಂದ 7ನೇ ತಾರೀಕುವರೆಗೂ ಟೈಮ್ ಆದರೆ ಇದೆ. ಅದಾದ ನಂತರ ಯಾರಾದರೂ ಚಾಯ್ಸ್ 1 ಹಾಗೆ ಚಾಯ್ಸ್ 2 ಕೊಟ್ಟಿರ್ತೀರೋ ಅಂಥ ವಿದ್ಯಾರ್ಥಿಗಳು ಫೀಸ್ ಪೇ ಮಾಡೋಕ್ಕೆ ನಿಮಗೆ 6/10/2025ರಿಂದ 8/10/2025 ಅದು ಪ್ಯಾರಲಾಗಿ ನಡೀತಾ ಹೋಗುತ್ತೆ. 4ರಿಂದ ನೀವು 8ನೇ ತಾರೀಕುವರೆಗೂ ಅಂತ ಅಂದ್ಕೊಳ್ಳಿ. ಇಲ್ಲಿ 8ನೇ ತಾರೀಕು ಒಳಗಡೆ ನೀವು ಚಾಯ್ಸ್ 1 ಹಾಗೆ ಚಾಯ್ಸ್ 2 ಕೊಟ್ಟಿರೋ ವಿದ್ಯಾರ್ಥಿಗಳಾದರೆ ನೀವು ಕನ್ಫರ್ಮೇಷನ್ ಫೀಸ್ ಪೇ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ಒಂದು ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಆಗುತ್ತೆ. ಅದನ್ನು ಚಲನೆಲ್ಲ ಪೇ ಆದ ನಂತರ ನೀವು ಕಾಲೇಜ್ಗೆ ಆದರೆ ಅಡ್ಮಿಷನ್ ಆಗಬೇಕಾಗುತ್ತೆ. ಅಡ್ಮಿಷನ್ ಆರ್ಡ್ರ್ ಜೊತೆ ಏನಾದರೂ ಈಗ ಕ್ಲೈಮ್ ಸ್ಲಿಪ್ಪಲ್ಲಿ ಡಾಕ್ಯುಮೆಂಟ್ಸ್ ಮೆನ್ಷನ್ ಮಾಡಿದ್ರು ಅಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ನೀವು ಕಾಲೇಜಲ್ಲಿ ವೆರಿಫಿಕೇಷನ್ ಮಾಡಿ ಅಡ್ಮಿಷನ್ ಆದರೆ ಆಗಬೇಕಾಗುತ್ತೆ. ಇಲ್ಲಿ ಚಾಯ್ಸ್ 1 ಅಭ್ಯರ್ಥಿಗಳು ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಏನಾದರೂ ಫೀಸ್ ಎಲ್ಲ ಪೇ ಮಾಡಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನೀವು ಕಾಲೇಜ್ಗೆ ರಿಪೋರ್ಟ್ ಆಗೋಕ್ಕೆ 9/10/2025 ಬಿಫೋರ್ 5:30 ಆದರೆ ಹೋಗಬೇಕಾಗುತ್ತೆ. ಅಕ್ಟೋಬರ್ 9ನೇ ತಾರೀಕು ಒಳಗಡೆ ಆದರೆ ನೀವು
ಕಾಲೇಜ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಯಾರಾದರೆ ಚಾಯ್ಸ್ 1 ಕೊಟ್ಟಿರ್ತೀರೋ ಅಂಥ ವಿದ್ಯಾರ್ಥಿಗಳು. ಇನ್ನು ಚಾಯ್ಸ್ 2 ಕೊಟ್ಟಿರೋ ವಿದ್ಯಾರ್ಥಿಗಳು ನೀವು ಅದೇ ರೀತಿ ಕಂಟಿನ್ಯೂ ಆದರೆ ಆಗ್ಬೋದು ನೆಕ್ಸ್ಟ್ ರೌಂಡ್ಗೆ. ಸೀಟ್ ಓಕೆ, ನಮಗೂ ನೆಕ್ಸ್ಟ್ ರೌಂಡಲ್ಲಿ ಇನ್ನೂ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಹೋಗ್ತೀರಿ ಅಂತ ಅನ್ನೋ ವಿದ್ಯಾರ್ಥಿಗಳು ನೀವು ಫೀಸ್ ಪೇ ಮಾಡಿ ವೆಯ್ಟ್ ಮಾಡ್ಬೋದು. ನೆಕ್ಸ್ಟ್ ರೌಂಡು ಇದೇ ರೀತಿ ಶೆಡ್ಯೂಲ್ ಆದರೆ ಬಿಡ್ತಾರೆ. ಆ ಪ್ರೋಸೆಸ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಲ್ಲಿ ಇನ್ ಕೇಸ್ ಥರ್ಡ್ ರೌಂಡ್ ಇಲ್ಲ ಅಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಸೊ ಆಲ್ಮೋಸ್ಟ್ ನಿಮಗೆ ಅಕ್ಟೋಬರ್ ಎಂಡ್ವರೆಗೂ ಆದರೆ ನಿಮಗೆ ಕಂಪ್ಲೀಟು ಪ್ರೋಸೆಸ್ ಆದರೆ ನಡೆಯುತ್ತೆ. ನವಂಬರ್ ಫಸ್ಟ್ ವೀಕು, ಹಾಗೆ ನವಂಬರ್ ಫಸ್ಟ್ ವೀಕ್ ಸ್ಟಾರ್ಟಿಂಗು ಇಲ್ಲ ಒಂದು 15 ನಂತರ ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಇನ್ ಕೇಸ್ ಥರ್ಡ್ ರೌಂಡ್ ಇದ್ದರೂ ಕಂಪ್ಲೀಟ್ ಆಗುತ್ತೆ. ಅರೌಂಡ್ ಡಿಸೆಂಬರಲ್ಲಿ ನಿಮಗೆ ಕಾಲೇಜಸ್ ಆದರೆ ಶುರುವಾಗುತ್ತೆ. ಆ VTUs ಎಲ್ಲ ಸರ್ಕ್ಯುಲರ್ ಆದರೆ ಬಿಡ್ತಾರೆ ನಿಮಗೆ ಯಾವ ರೀತಿ ಯಾವಾಗ ಕಾಲೇಜಸ್ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ. ಈ ಫೀಸ್ ಬಗ್ಗೆನೂ ಅಷ್ಟೇ ನಿಮಗೆ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಾಗೂ ಅಲ್ಲೇ ತೋರಿಸುತ್ತೆ. ಹಾಗೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೂ ನಿಮಗೆ ಫೀಸ್ KA ಫೀಸ್ ಎಷ್ಟಾದರೆ ಇದೆ ಅಂತ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನೂ ಹೆಚ್ಚಿಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೌನ್ಸ್ಲಿಂಗ್ ಪ್ರೋಸೆಸ್ ಬಗ್ಗೆ ಹಾಗೆ ಕಾಲೇಜಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಫಾಲೋ ಆಗ್ಬೋದು. ಹಾಗೆ ಟೆಲಿಗ್ರಾಮ್ ಅಫಿಷಿಯಲ್ ಚಾನಲ್ಸು ಹಾಗೆ ನಿಮ್ಮ ಸೀನಿಯರ್ಸು ಟೆಲಿಗ್ರಾಮ್ ಗ್ರೂಪ್ ಆದರೆ ಕ್ರಿಯೇಟ್ ಮಾಡಿದರೆ ಹಾಗೆ ಈ ವರ್ಷದ್ದು ಟೆಲಿಗ್ರಾಮ್ ಚಾನಲ್ ಆದರೆ ಇದೆ, ಅಲ್ಲಿಗಾದರೆ ಜಾಯ್ನ್ ಆಗ್ಬೋದು. ಈ ಕಂಪ್ಲೀಟ್ PDF ಆದರೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ ಎನ್ವಿಆರ್ ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲ್ಲಾದರೂ ಸಿಗೋಣ.